ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೋಭಾ ರೋಹಿತ್ ಶೆಟ್ಟಿ. ಸೊ ಫಸ್ಟ್ ಡೇ ನನ್ನ ಇಂಟ್ರೊಡಕ್ಷನ್ ಲಾಗ್ ಆಗಿರುತ್ತೆ ಇದು. ಹಾಗೆ ಒಂದು ರ್ಯಾಂಡಮ್ ಲಾಗು, ಈ ಡೇ ಏನೆಲ್ಲ ನಡೀತು ಅನ್ನೋದು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜುಲೈ 13 ಸಂಡೇ. ಸೊ ಮಾರ್ನಿಂಗ್ ಎದ್ದಿದ್ದೆ, ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡೆ ಬಿಸಿಲಲ್ಲಿ. ಬೆಳಗಿನ ಬಿಸಿಲು ತುಂಬ ಚೆನ್ನಾಗಿತ್ತು ನನಗೆ. ಸೊ ಬಿಸಿಲಲ್ಲಿ ಕೂತ್ಕೊಂಡಿದ್ದೆ. ಹಾಗೆ ಕೆಲಸಗಳು ಕೂಡ ಹಾಗೆ ಇತ್ತು. ಸಂಡೇ ಅಂತ ಫ್ರೀಯಾಗಿರೋದಕ್ಕೆ ಆಗೋದಿಲ್ಲ ಅಲ್ವಾ, ಕೆಲಸಗಳು ಕೂಡ ಹಾಗೆ ಇತ್ತು. ಫಸ್ಟಿಗೆ ಕಿಚನ್ಗೆ ಹೋದೆ. ಕಿಚನಲ್ಲಿ ನೈಟ್ ಪಾತ್ರೆಗಳನ್ನು ನಾನು ಅಷ್ಟಾಗಿ ಕ್ಲೀನ್ ಮಾಡಿರಲಿಲ್ಲ. ನನಗೆ 1.5 ವರ್ಷದ ಮಗು ಕೂಡ ಇದ್ದಾನೆ. ಸೊ ಹಾಗಾಗಿ ನನಗೆ ಕಿಚನ್ ಕ್ಲೀನ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಮಾರ್ನಿಂಗ್ ಎದ್ದದ್ದೇ, ಹಾಗೆ ಕಿಚನ್ ಕ್ಲೀನ್ ಮಾಡಿಕೊಂಡೆ. ಅಂದರೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನೈಟ್ ಪಾತ್ರೆ ತೊಳ್ಕೊಂಡ್ಬಿಟ್ರೆ ನನಗೆ ಅಷ್ಟು ಕೆಲಸಗಳು ಇರೋದಿಲ್ಲ ಮಾರ್ನಿಂಗ್ ಕಿಚನ್ ಕ್ಲೀನ್ ಮಾಡೋ ಅಂಥದ್ದು. ಬಟ್ ಎಸ್ಟರ್ಡೇ ಸ್ವಲ್ಪ ಆಗಲಿಲ್ಲ. ಪಾಪು ಹಠ ಮಾಡ್ತಿದ್ದ, ನೈಟೆಲ್ಲ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ. ಹಾಗಾಗಿ ನೈಟ್ ನನಗೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ. ಸೊ ಕಿಚನ್ನ ಕ್ಲೀನ್ ಮಾಡಿಕೊಂಡೆ ಬೆಳಗ್ಗೆ ಎದ್ದು. ಹಾಗೆ ಸಿಂಕನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಬಂದು ಹಾಲು ಕಾಯಿಸ್ಬೇಕು. ಹಸ್ಬೆಂಡ್ ಕೂಡ ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ದರು. ಸಂಡೇ ಆದರೂ ಕೂಡ ನಾವೇನು ಲೇಟಾಗಿ ಎದ್ದೇಳೋದಿಲ್ಲ. ಮಾರ್ನಿಂಗ್ ನಾವು 7 ಅಷ್ಟೊತ್ತಿಗೆ ಎದ್ಬಿಡ್ತೀವಿ. ಯಾಕೆ ಅಂದರೆ ಪಾಪು ಕೂಡ ಮಲ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಬೇಗನೆ ಎದ್ಬಿಡ್ತಾನೆ ಅವನು. ನೈಟ್ ಬೇಗ ಮಲ್ಕೊಂಡಿರ್ತಾನೆ, ಸೊ ಬೇಗ ಎದ್ಬಿಡ್ತಾನೆ. ಹಾಲು ಕಾಯಿಸೋಣ ಅಂತ ಹಾಲು ಎತ್ಕೊಂಡು ಹಾಲು ಕಾಯಿಸ್ಕೊಳ್ಳೋಣ ಅಂತ ಪಾಪುಗೆ ಹಾಲು ಕುಡಿಸ್ಬೇಕಿತ್ತು. ಸೊ ಹಾಗಾಗಿ ಹಾಲು ಕಾಯಿಸೋಣ ಅಂತ ಅಂದ್ಕೊಂಡೆ. ಹಾಲಿನೊಟ್ಟಿಗೆ ಹಾಗೆ ಬಿಸಿನೀರನ್ನು ಕೂಡ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿನೀರು ಹಾಲು ಎರಡನ್ನೂ ಕಾಯಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಕೆಲಸಗಳು ಈಸಿ. ನಾನು ಇನ್ನೂ ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿರೋದ್ರಿಂದ ಸೊ ಮಗುಗೆ ನೈಟೆಲ್ಲ ಫೀಡ್ ಮಾಡಿರ್ತೀನಿ. ಮಾರ್ನಿಂಗು ಸ್ವಲ್ಪ ಈ ಹಾಲನ್ನು ಕೂಡ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇಷ್ಟರಲ್ಲೇ ನಾನು ಪಾಪುಗೆ ಹಾಲು ಬಿಡಿಸೋಳಿದ್ದೀನಿ. ಹಾಗಾಗಿ ಸೊ ಹಾಲು ಕಾಯಿಸ್ತಾ ಹಾಗೆ ಅವನು ಪಕ್ಕದಲ್ಲೇ ನಿಲ್ಲಿಸ್ಕೊಂಡಿದ್ದೆ. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಗು 3 ಜನ ಇರೋದ್ರಿಂದ ನನ್ನ ಮಗುನ ಹಸ್ಬೆಂಡ್ ಇಲ್ಲದಾಗ ನಾನೇ ನೋಡ್ಕೊಳ್ಬೇಕಾಗಿರುತ್ತೆ. ಸೊ ಹಾಗೆ ಅವನನ್ನು ನೋಡ್ಕೊಳ್ತಾ ಅವನ ಜೊತೆ ಚಿಲ್ ಮಾಡ್ತಾ, ಅವನು ಆಗ್ತಾನೇ ಇದ್ದಿರೋದ್ರಿಂದ ಸ್ವಲ್ಪ ನನಗೆ ಅಟ್ಯಾಚ್ ಆಗಿ ಇರ್ತಾನೆ, ಫ್ರೀಯಾಗಿ ಆಟ ಆಡ್ತಾ ಇರೋದಿಲ್ಲ. ಹಾಗಾಗಿ ಅವನನ್ನು ನೋಡ್ಕೊಳ್ತಾ ಹಾಗೆ ನನ್ನ ಕೆಲಸಗಳನ್ನೂ ಕೂಡ ಒಂದರಿಂದ ಒಂದು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿ 5 ಇಯರ್ಸ್ ಆಯಿತು. ಬಟ್ ಯಾವುದೇ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳನ್ನ ಮಾಡಿರಲಿಲ್ಲ. ವೀಡಿಯೋಸ್ಗಳು ಅಂದರೆ ಒಂದು 4-5 ವೀಡಿಯೋಸ್ಗಳನ್ನ, ಕುಕ್ಕಿಂಗ್ ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ದೆ. ಆಮೇಲೆ ನಾನು ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಸೊ ಈಗ ನನಗೆ ಈ ಪ್ಲ್ಯಾಟ್ಫಾರ್ಮ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಆಫ್ಟರ್ ಡೆಲಿವರಿ ನನಗೆ ನನ್ನ ಮಗನ ಜೊತೆ ಕಳೆಯೋ ಪ್ರತಿಯೊಂದು ಡೇ ಇರ್ಬೋದು, ಅಥವಾ ಪ್ರತಿಯೊಂದು ಅವನ ಮೆಮೊರೀಸ್ನೆಲ್ಲ ಕ್ಲೀನಾಗಿ ಸ್ಟೋರ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಆಪ್ಷನ್ಸ್ ನನಗೆ ಬೇರೆ ಯಾವುದೂ ಇರಲಿಲ್ಲ. ಪ್ರತಿದಿನ ಕೂಡ ಇಲ್ಲಿ ನಾವು ನಮ್ಮ ಮೆಮೊರೀಸ್ನ ಲಾಗ್ಸ್ ರೀತಿಯಲ್ಲಿ ನೋಡ್ಬೋದು ಅನ್ನೋ ಒಂದು ಕಾರಣ ನನಗೆ ವ್ಲಾಗ್ಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡು 5 ಇಯರ್ಸ್ ಆಯಿತು. ಬಟ್ ಯಾಕೋ ಆವಾಗ ಅಷ್ಟು ಇಂಟ್ರೆಸ್ಟ್ ಅನಿಸ್ಲಿಲ್ಲ. ನನ್ನ ಪಾಪು ಹುಟ್ಟಿದ ಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಅನಿಸ್ತಿದೆ ವ್ಲಾಗ್ಸ್ ಮಾಡಬೇಕು ಅಂತ. ಹಾಗಾಗಿ ಈ ನಡುವೆ ನನಗೆ ತುಂಬ ಪ್ರತಿದಿನ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು, ಮಾಡೋಣ, ಇವತ್ತು ಮಾಡೋಣ, ನಾಳೆ ಮಾಡೋಣ, ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ. ಸೊ ಏನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದಿದ್ದಂಗೆ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ಸ್ವಲ್ಪ ಮನೆ ಕೆಲಸಗಳನ್ನು ಮಾಡಿಕೊಂಡೆ. ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಪಾಪುಗೆ ಅಷ್ಟರಲ್ಲಿ ಟೈಮ್ ಆಗಿತ್ತು. ಪಾಪುಗೆ ಫಸ್ಟು ಸರಿ ತಿನ್ನಿಸ್ಕೊಂಬೇಡ ಅಂತ ರಾಗಿ ಸರಿ ತಿನ್ನಿಸ್ದೆ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ದರು. ನನಗೆ ಕೆಲಸದಲ್ಲಿ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಪಾಪು ಇರೋದ್ರಿಂದ. ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದಂತಹ ಬಟ್ಟೆಗಳನ್ನೆಲ್ಲ ಅವರು ಒಣಾಕ್ತಾ ಇದ್ದರು. ಅಷ್ಟರಲ್ಲಿ ನಾನು ಕೂಡ ಹಾಲು ಇಬ್ರಿಗೂ, ನನಗೆ ಮತ್ತು ಹಸ್ಬೆಂಡ್ಗೆ ಇಬ್ರಿಗೂ ಹಾಲನ್ನ ರೆಡಿ ಮಾಡ್ತಾ ಇದ್ದೆ. ನಾನು ಕಾಫಿ ಕುಡಿಯೋದಿಲ್ಲ, ಸೊ ಹಾಗಾಗಿ ಹಾಲು ರೆಡಿ ಮಾಡ್ತಾ ಇದ್ದೆ. ಇದು ಮನೆಯಲ್ಲೇ ಮಾಡಿದಂತಹ ಡ್ರೈ ಫ್ರೂಟ್ಸ್ ಪೌಡರು, ಅದ್ರ ಜೊತೆಗೆ ಬೆಲ್ಲದ ಪೌಡರ್ನ ಹಾಕ್ಕೊಂಡು ಡೈಲಿ ಮಾರ್ನಿಂಗ್ ನಾವು ಇದನ್ನು ಕುಡಿತೀವಿ. ಮಾರ್ನಿಂಗ್, ಈವ್ನಿಂಗ್ ಆದರೆ ಕೆಲವೊಂದು ಟೈಮ್ ಟೀ ಕುಡಿತೀವಿ. ಅದು ಬಿಟ್ಟು ಕಾಫಿ ನಾನು
ಕುಡಿಯೋದಿಲ್ಲ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಟ್ಟೆ ಎಲ್ಲ ಒಣಾಕ್ಬಿಟ್ಟು ಬಂದರು. ಇಬ್ಬರು ಕೂಡ ಕೂತ್ಕೊಂಡು ಹಾಲು ಕುಡಿಯೋಣ ಅಂತ ಇಬ್ರಿಗೂ ಹಾಲು ತೊಗೊಂಡು ಬಂದೆ. ಇಷ್ಟೆಲ್ಲ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮು 10 ಆಗ್ತಾ ಬಂದಿತ್ತು. ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಚಿಕನ್ ತರ್ತೀನಿ, ಏನಾದರೂ ಬಿರಿಯಾನಿ ಅಥವಾ ಸಾಂಬಾರು ಏನಾದರೂ ಮಾಡೋದು. ಸರಿ ಅಂತ ನಾನು ಮೈಸೂರು ಹನುಮಂತು ಪಲಾವಲ್ಲಿ ಚಿಕನ್ ಪಲಾವ್ ಥರ ಮಾಡೋಣ ಅಂತ ಅಂದ್ಕೊಂಡು ಸೇಮ್ ಅದೇ ಸ್ಟೈಲಲ್ಲಿ ಮಾಡಿದ್ದೆ ಚಿಕನ್ ಪಲಾವ್ನ. ತುಂಬಾ ಚೆನ್ನಾಗಿತ್ತು, ಸೇಮ್ ಟೇಸ್ಟ್ ಇತ್ತು. ನೆಕ್ಸ್ಟು ಈ ರೆಸಿಪಿ ನಾನಿಲ್ಲಿ ಶೇರ್ ಮಾಡಿಲ್ಲ, ಟೈಮ್ ಆಗಿಬಿಟ್ಟಿತ್ತು ಅಂತ ನಾನಿಲ್ಲಿ ರೆಸಿಪಿ ಶೇರ್ ಮಾಡಿಲ್ಲ. ನೆಕ್ಸ್ಟ್ ಒಂದಿನ ಶೇರ್ ಮಾಡ್ತೀನಿ ಈ ರೆಸಿಪಿನ. ರೆಡಿ ಮಾಡಿಕೊಂಡು ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ನಿಂಬೆಹಣ್ಣು ಕಟ್ ಮಾಡಿಕೊಂಡು ನಾನು ಮತ್ತು ಹಸ್ಬೆಂಡು ತಿಂಡಿ ಕೂಡ ಮುಗಿಸಿದ್ವಿ. ತಿಂಡಿ ಎಲ್ಲ ಆದಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಅಂದರೆ ರೆಕಾರ್ಡ್ ಮಾಡಲಿಲ್ಲ ಯಾವುದೂ. ಪಾಪು ಜೊತೆ ಮತ್ತು ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಅದಾದಮೇಲೆ ಸಂಜೆ ಈವ್ನಿಂಗ್ ಅಂದರೆ ಒಂದು 4:30 ಹಾಗೆ ಪಾರ್ಕಿಗೆ ಹೋಗೋಣ ಅಂತ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ನಾನು, ಪಾಪು ಮತ್ತು ಹಸ್ಬೆಂಡ್ 3 ಜನ ಪಾರ್ಕಿಗೆ ಬಂದ್ವಿ. ಪಾಪುನ ಆಟಾಡ್ಸೋಣ ಅಂತ. ವೀಕ್ಲಿ ಒನ್ಸ್ ಪಾಪುನ ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗಬೇಕು ಅಂತ ನಾವು ಪಾರ್ಕ್ ಅಥವಾ ಇನ್ನೆಲ್ಲರೂ ಒಂದು ರೌಂಡ್ ಅಂತೂ ಎಲ್ಲರೂ ಹೋಗ್ತಾ ಇರ್ತೀವಿ. ಸೊ ಇವತ್ತು ಅವನು ಫ್ರೀಯಾಗಿ ಆಟಾಡ್ತಾನೆ ಅಂತ ಪಾರ್ಕಿಗೆ ಕರ್ಕೊಂಡು ಬಂದಿದ್ವಿ. ಅವನು ಕೂಡ ತುಂಬ ಖುಷಿಯಾಗಿ ಆಟಾಡ್ತಾಯಿದ್ದ. ನಮಗೂ ನೋಡಿ ತುಂಬಾ ಖುಷಿಯಾಯಿತು. ಮಕ್ಕಳೆಲ್ಲ ಈ ಥರ ಏನು ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ. ಸೊ ಇದ್ರ ಮೇಲೆ ಕುತ್ಕೊಬೇಕು ಅಂತ ಅವನು ಕೂಡ ಕೇಳ್ದ. ಸರಿ ಅಂತ ಅವರಪ್ಪ ಕುಣಿಸ್ಕೊಂಡು ಆಟಾಡಿಸ್ತಾ ಇದ್ದಾರೆ, ಇಲ್ಲಿ ತಿರುಗಿಸ್ತಾ. ಅವನು ತುಂಬ ಎಂಜಾಯ್ ಮಾಡ್ತಾಯಿದ್ದ. ಅದಾದಮೇಲೆ ನೆಕ್ಸ್ಟು ಈ ಥರ ಸೀಸಾ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ ಇದ್ರ ಮೇಲೂ ಕುತ್ಕೊಂಡು ಒಂದು ಸ್ವಲ್ಪ ಅವನಿಗೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ. ಅವನು ಈಗ ತುಂಬ ಖುಷಿ, ಅವನಿಗೆ ಏನೋ ಒಂಥರ ಎಲ್ಲ ಹೊಸ ಥರ ಫೀಲ್. ಅವನಿಗೆ ಹೇಳ್ಕೊಳಕ್ಕೆ ಗೊತ್ತಾಗ್ತಿಲ್ಲ ಅವನಿಗೆ, ಒಟ್ಟಲ್ಲಿ ಎಂಜಾಯ್ ಮಾಡ್ತಾ ಇದ್ದ. ಯಾವ್ದ್ರ ಜೊತೆ ಆಟ ಆಡೋದಕ್ಕೆ ಹೋದ್ರೂ ಅವನು ಇಳಿತಾ ಆಡೋದು ಸಾಕು ಅಂತ ಬರ್ತಾ ಇರಲಿಲ್ಲ, ಅದನ್ನೇ ಆಡ್ಕೊಂಡು ನಿಂತಿರ್ತಿದ್ದ. ನಾವು ಇದಾಯಿತು ಬಾ ನೆಕ್ಸ್ಟ್ ಬೇರೆ ಆಟ ಆಡೋದು ಅಂತೆ, ಬಾ ಅಂತ ನಾವೇ ಕರ್ಕೊಂಡು ಬರ್ತಾಯಿದ್ವಿ. ಅವನು ಎಷ್ಟೊತ್ತಾದರೂ ಅದನ್ನೇ ಆಟ ಆಡ್ತೀನಿ ಅನ್ನೋ ಥರ ಇದ್ದ. ಹಾಗೆ ನಾನು ಕೂಡ ಪಾಪುನ ಕುಣಿಸ್ಕೊಂಡು ಜೋಕಾಲಿ ಮೇಲೆ ಕೂತ್ಕೊಂಡು ಆಟ ಆಡ್ತಾಯಿದ್ದೆ. ಸೊ ಜಾಸ್ತಿ ಹೊತ್ತು ಆಟ ಆಡೋದಕ್ಕಾಗಲಿಲ್ಲ. ಫಸ್ಟೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಿದ್ವಿ. ಈಗಂತೂ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿಬಿಟ್ಟು ಕೂತ್ಕೊಂಡ್ರೆ ಸಾಕು, ಒಂದು 4-5 ಜೋಕಾಲಿ ತೂಗೋ ಅಷ್ಟೊತ್ತಿಗೆ ತಲೆ ಸುತ್ತು ಬಂದಂಗೆ ಆಗೋಯ್ತು. ಇಳಿದ್ಬಿಟ್ಟೆ ನಾನು. ಆಮೇಲೆ ಪಾಪು ಫ್ರೀಯಾಗಿ ಬಿಟ್ವಿ ಅವನ್ನ ಆಟ ಆಡಲಿ ಅಂತ. ಅವನು ಆಟ ಆಡ್ತಾ ಓಡಾಡ್ಕೊಂಡಿದ್ದ. ಮನೇಲಾದರೆ ನಾವು ಇಷ್ಟರಲ್ಲೇ ಓಡಾಡಬೇಕು ಅಂತ, ಅಂದರೆ ಈಚೆ ಬಿದ್ದಂಗೆ ಕಟ್ಟಾಕೊಂಡಿರ್ತೀವಿ. ಮಕ್ಕಳನ್ನ ವಾರಕ್ಕೊಂದ್ಸಲಿ ಈ ಥರ ಪಾರ್ಕಿಗೆ ಕರ್ಕೊಂಡು ಬಂದಾಗಲೋ ಅಥವಾ ಹೊರಗಡೆ ಕರ್ಕೊಂಡು ಹೋದಾಗ ಫ್ರೀಯಾಗಿ ಅವರು ಆಟ ಆಡ್ತಾರೆ, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ. ಅದೊಂಥರ ಖುಷಿ ಆಯಿತು ನೋಡ್ತಾ. ಸಂಜೆ ಟೈಮಲ್ಲಿ ಒಳ್ಳೆ ತುಂಬ ಬಿಸಿಲು ಕೂಡ ಇರಲಿಲ್ಲ ಮತ್ತು ಮಳೆ ಕೂಡ ಇರಲಿಲ್ಲ. ಅವತ್ತು ತಂಪಾಗಿತ್ತು ವಾತಾವರಣ. ನಾವು ಕೂಡ ಓಡಾಡಿಕೊಂಡು 6:45 ಆಗಿತ್ತು, ಸಾಕು ಅಂತ ಪಾರ್ಕಿಂದ ಹೊರಗಡೆ ಬಂದ್ವಿ. ಹಂಗೆ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಪಾರ್ಕಿಂದ ಹೊರಗಡೆ ಬಂದ್ವಿ. 6:45 ಅಷ್ಟು ಟೈಮ್ ಆಗಿತ್ತು ಸಂಡೇ. ಪಾರ್ಕ್ ಕೂಡ ತುಂಬಾ ರಶ್ ಇತ್ತು ಅವತ್ತು, ಸಂಡೇ ಆಗಿರೋದ್ರಿಂದ. ಮನೆಗೆ ಬರ್ತಾ ಹಾಗೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಸಂಜೆ ಏನು ತಿನ್ನೋದು ಅಂತ ಕೇಳಿದ್ರು ನಮ್ಮನೆಯವರು, ಏನಾದ್ರು ಬೇರೆ ನಾನ್ ವೆಜ್ ಐಟಮ್ ಏನಾದ್ರು ತಿಂತೀಯ ಅಂತ. ನನಗೆ ಬಂಗಾರಪೇಟೆಯಲ್ಲಿ ಒಂದು ದಹಿ ಪುರಿ ಕೊಡಿಸ್ಬಿಡಿ, ಒಂದು ಪ್ಲೇಟು ಸಾಕು, ಬೇರೆ ಏನೂ ಬೇಡ ಅಂತ ಅಂದಿದ್ದೆ. ಸೊ ಮಧ್ಯಾಹ್ನ ತಿಂದಿದ್ದು ಜಾಸ್ತಿ ಆಗಿತ್ತು ನನಗೆ ನಾನ್ ವೆಜ್ಜು. ಸೊ ಹಾಗಾಗಿ ದಹಿ ಪುರಿ ತಿಂದ್ಕೊಂಡು ಮನೆಗೆ ಬರ್ತಾಯಿದ್ವಿ. ಪೀಸ್ಫುಲ್ಲಾಗಿತ್ತು ಇವತ್ತಿನ ಡೇ, ತುಂಬಾ ಚೆನ್ನಾಗಿತ್ತು. ಒಂಥರ ಖುಷಿ ಆಯಿತು. ಇವತ್ತು ವ್ಲಾಗ್ಸ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ, ಅದೊಂಥರ ಎಕ್ಸ್ಟ್ರಾ ಖುಷಿ ನನಗೆ. ಗೊತ್ತಿಲ್ಲ ಏನು ಮಾತಾಡಿದ್ದೀನಿ ಅಥವಾ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ವೀಡಿಯೋ. ಸೊ ಏನೇ ತಪ್ಪಿದ್ರು ಸೊ ಇಗ್ನೋರ್ ಮಾಡಿ. ಹೇಗೆ ಅನ್ನಿಸ್ತು ಈ ಲಾಗ್ ಅಂತ ನನಗೆ ಕಮೆಂಟ್ನ ಮೂಲಕ ತಿಳಿಸಿ. ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಮತ್ತೊಂದು ವೀಡಿಯೋ ಜೊತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.